ಇವತ್ತು ಒಂದು ಪೊಲೀಸ್ ಮೇಲೇ ಹಲ್ಲೆ ಮಾಡೋಕ್ಕೆ ಹೋಗಿ ಹಿಂದಿ ಮೇ ಬೋಲ್ ಅಥವಾ ಹಿಂದಿ ಅಥವಾ ಇಂಗ್ಲೀಷ್ ಮಾತಾಡುವಂಥ ಫೋರ್ಸ್ ಮಾಡುವಂಗೆ ನಾರ್ತ್ ಇಂಡಿಯನ್ಸು ಬೆಳೀತಿದ್ದಾರೆ. ಹಿಂದಿಯವರ ಸಂಖ್ಯೆ ಅಷ್ಟೊಂದು ಬೆಳೀತಿದೆ. ಅವ್ರದ್ದೊಂದು ಸಂಘಟನೆಗಳಿದೆ, ಅವ್ರದ್ದೇ ಒಂದು ಗ್ರೂಪ್ ಇದೆ. ಇವಾಗ ಒಂದು ಅಪಾರ್ಟ್ಮೆಂಟಲ್ಲಿ ಅಂದರೆ ಇವಾಗ ಯಾರೇ ಏನೇ ಆಗಲಿ, ಇವಾಗ ಅವರೇ ತೊಗೊಬಂದು ಗಾಡಿನ ಗುದ್ದಿರಲಿ ಅಥವಾ ನಾವೇ ಎತ್ಕೊಂಡು ಗುದ್ದಿರಲಿ ಅಥವಾ ಯಾರದೇ ತಪ್ಪಿದ್ರು ಕೂಡ ಅವರೊಂದು ಟ್ರಂಪ್ ಕಾರ್ಡನ್ನು ಯೂಸ್ ಮಾಡ್ತಾರೆ. ಅಂದರೆ ಹೆಂಗಂದರೆ, ನೋಡು ನನಗೆ ಹರಾಸ್ಮೆಂಟ್ ಆಗ್ತಿದೆ, ದೇಕೋ ಮೇರಕೋ ಹರಾಸ್ಮೆಂಟ್ ಅವರೇ, ಕನ್ನಡ ಲೋಕ್ ಹರಾಸ್ ಕರ್ರೆ, ಕನ್ನಡ ಬಾತ್ ಕೊರ್ಕೋ ಅಂತ ಬಿಟ್ಟು ಒಂದು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಇದನ್ನು ನ್ಯಾಷನಲ್ ಇಶ್ಯೂ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಕನ್ನಡಿಗರಿಗೆ ಬೇರೆ ಕಡೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಹಾಗಂತ ನಮ್ಮ ಕನ್ನಡಿಗರು ಕೆಲವೊಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ನೋಡಿ, ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಗಿದೆ. ಅಗರ್ವಾಲ್ ಅನ್ನೋರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಸೊ ಪೊಲೀಸರು ಅವ್ರ ಮೇಲೆ ಡೌಟ್ ಬಂದು ಅವ್ರನ್ನ ಚೆಕ್ ಮಾಡೋಕೆ ಹೋದವಾಗ ಯಾವ ರೀತಿ ಕಿರ್ಚಾಡಿದ್ದಾರೆ ಅಂತ ನೀವೇ ನೋಡಿ. ಇಷ್ಟು ಕಿರ್ಚಾಡಿದ್ರೂ ಕೂಡ ಪೊಲೀಸವರು ತಾಳ್ಮೆಯಿಂದ ಏನು ಅಂತ ಮಾತಾಡ್ತಿರ್ತಾರೆ. ಅದಾದ ನಂತರ ಅವನು ಮಾತ್ರ ಬಿಡೋದೇ ಇಲ್ಲ, ಕೈ ತೋರಿಸ್ತಾನೆ, ಯಾರನ್ನ ಕರಿತೀಯೋ ಕರಿ, ಹಾಗೆ ಹೀಗೆ ಅಂತ ಬಿಟ್ಟು ಹಿಂದಿ ಅದು ಪೊಲೀಸ್ಗೆ ಫೋರ್ಸ್ ಮಾಡ್ತಾನೆ, ಅದು ಕೂಡ ಮಹಿಳಾ ಪೊಲೀಸ್ಗೆ. ಅದಾದ ನಂತರ ಅದೇನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಅದಾದ ನಂತರ ಪೊಲೀಸವ್ರನ್ನ ಹೊಯ್ಸಳವ್ರನ್ನ ಕರೆಸಿ ಅವ್ರನ್ನ ಈಗ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 3 ಕೇಸ್ ಹಾಕಿದ್ದಾರೆ. ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್, ಕನಿಷ್ಠ ಅಂದರೂ ಕೂಡ 25,000ದಿಂದ 25,000 ರೂಪಾಯಿವರೆಗೂ ಫೈನ್ ಇರುತ್ತೆ, ಕೋರ್ಟಲ್ಲಿ ಕಟ್ಟಬೇಕಾಗುತ್ತೆ. ಅದಕ್ಕಿಂತ ಮೇಯ್ನಾಗಿ ಕರ್ತವ್ಯ ನಿರತ ಪೊಲೀಸ್ ಮೇಲೆ, ಮಹಿಳಾ ಪೊಲೀಸ್ ಮೇಲೆ ಅಡ್ಡಿ ತರಿಸಿರುವಂಥದ್ದು, ಅಂದರೆ ಅವರ ಕರ್ತವ್ಯಕ್ಕೆ ಇದು ಮಾಡಿರೋವಂಥದ್ದು. ಅದಕ್ಕಿಂತ ದೊಡ್ಡ ಕೇಸ್ ಇತ್ತೀಚೆಗೆ ಆಗ್ತಿರೋವಂಥದ್ದು ಇದು ಭಾಷಾ ತಾರತಮ್ಯ, ಅಂದರೆ ಲೋಕಲಲ್ಲಿ ಗಲಭೆಗಳನ್ನ ಕ್ರಿಯೇಟ್ ಮಾಡೋದು ಅಥವಾ ಭಾಷಾ ತಾರತಮ್ಯದ ಮೇಲೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡುವಂಥದ್ದು 3 ಕೇಸ್ ಹಾಕಿ ಈಗ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ನೀವೆಲ್ಲ ಕನ್ನಡಿಗರು ಒಂದನ್ನು ಕಲ್ತ್ಕೋಬೇಕು. ಇನ್ನು ಮುಂದೆ ಆದರೂ ಸ್ವಿಗ್ಗಿ ಅವ್ರು ಕಾಲ್ ಮಾಡಲಿ, ಝೊಮ್ಯಾಟೊ ಅವ್ರು ಕಾಲ್ ಮಾಡಲಿ, ಡೆಲಿವರಿ ಅವ್ರು ಕಾಲ್ ಮಾಡಲಿ, ಯಾರೇ ಕಾಲ್ ಮಾಡಿದ್ರು ಕೂಡ ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿ. ಹಂಗಂತ ನಾವು ಇನ್ನೊಂದು ಭಾಷೆ ಮಾತಾಡೋದು ಬೇಡಿ ಅಥವಾ ಹಾಗಂತ ಹೇಳ್ತಿಲ್ಲ. ಅವ್ರಿಗೆ ಗೊತ್ತಿಲ್ವಾ, ಕನ್ನಡವನ್ನು ಹೇಳ್ಕೊಡುವ ಪ್ರಯತ್ನವನ್ನು ಮಾಡೋಣ. ಹಾಗಂತ ಇದನ್ನು ಕೂಡ ಮಾಡೋಕ್ಕೆ ಹೋಗ್ಬಾರ್ದು. ಲೈಕ್ ಯಾರಿಗೂ ಕೂಡ ಫೋರ್ಸ್ ಮಾಡಬಾರ್ದು. ನಾವು ಕನ್ನಡಿಗರು ಅನ್ನೋದಕ್ಕಿಂತ ಮೊದಲು ನಾನು ಬಿಲೀವ್ ಮಾಡೋದೇನೆಂದರೆ ನಾವೆಲ್ಲ ಭಾರತೀಯರು ಮೊದಲು ಅಂತ. ನಮ್ಮ ಸಂವಿಧಾನದಲ್ಲಿ ಕ್ಲಿಯರಾಗಿ ಹೇಳಿದೆ, ಯಾರು ಎಲ್ಲಿ ಬೇಕಿದ್ರೂ ಕೂಡ ಹೋಗಿ ಕೆಲಸವನ್ನು ಮಾಡ್ಬೋದು ಅಂತ. ಆದರೆ ಇವತ್ತು ಅದೇ ನಮ್ಮ ಕನ್ನಡಿಗರ ಮೈನಸ್ ಆಗ್ತಿದೆ. ಯಾಕಂದರೆ ನಾರ್ತ್ ಇಂಡಿಯನ್ಸ್ ಎಲ್ಲ ಮೈನಾಗಿ ಬರ್ತಿರೋದು ಎರಡೇ, ಒಂದು ಬೆಂಗಳೂರು, ಇನ್ನೊಂದು ಹೈದರಾಬಾದ್. ಬೆಂಗಳೂರಿಗಿಂತ ಹೈದರಾಬಾದ್ಗೆ ತುಂಬ ಕಡಿಮೆ. ಬೆಂಗಳೂರಲ್ಲಿ ಹೈಯೆಸ್ಟ್ ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದು ತುಂಬಿಕೊಳ್ತಿದ್ದಾರೆ. ಅವ್ರು ನಾರ್ತ್ ಇಂಡಿಯನ್ಸ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾರ್ತ್ ಇಂಡಿಯನ್ಸ್ಗೆ ಅಂತಲ್ಲ, ತುಂಬ ಜನಕ್ಕೆ ಆಗಿದೆ. ಸೊ ಬರಲಿ, ಬಟ್ ಅವ್ರು ಇಲ್ಲಿನ ಸಂಸ್ಕೃತಿಯನ್ನು ಗೌರವಿಸಿ ಇಲ್ಲಿನ ಭಾಷೆಗೆ ಗೌರವ ಕೊಟ್ಟು ತುಂಬ ಜನ ಇವಾಗ ಏನು ಈ ಪೊಲೀಸ್ ಜೊತೆ ಮಾತಾಡಿದ್ರಲ್ಲ, ತುಂಬ ಜನ ಕನ್ನಡ ಗೊತ್ತಿಲ್ಲದೆ ಇರೋರು ಇದ್ದಾರೆ. ಅವ್ರು ಎಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತಾರೆ. ಇವಾಗ ಕನ್ನಡ ಗೊತ್ತಿಲ್ಲ ಸರ್, ಐ ಡೋಂಟ್ ನೋ ಕನ್ನಡ ಪ್ಲೀಸ್ ಅಂತೇಳಿಬಿಟ್ಟು ಮಾತಾಡ್ತಾರೆ, ರಿಕ್ವೆಸ್ಟ್ಫುಲ್ಲಾಗಿ ಇದು ಮಾಡ್ತಾರೆ. ಈ ಯಾರೋ ಒಂದು 4 ಜನ ಮಾಡೋದ್ರಿಂದ ನಿಜವಾಗ್ಲೂ ಕೂಡ ಇವಾಗ ಇವರೆಲ್ಲ ಯಾವ ರೀತಿ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಬೆಂಗಳೂರು ಅಥವಾ ಕನ್ನಡಿಗರ ಅಂದ್ರೇ ಒಂಥರ ಬೇರೆ ದೇಶದ ಥರ ನೋಡ್ತಿದ್ದಾರೆ ಬೇರೆ ಕಡೆಯವರೆಲ್ಲ. ಸೊ ಇನ್ನು ಮುಂದೆ ಆದರೂ ನಾನು ಏನು ಹೇಳಿದೆ ಅಂದರೆ, ಯಾವುದೇ ಬ್ಯಾಂಕ್ಗೆ ಹೋಗಲಿ, ನೀವು ಆದಷ್ಟು ಕನ್ನಡದಲ್ಲಿ ಮಾತಾಡಿ. ಯಾವುದೇ HDFC ಆಗಲಿ ಅಥವಾ ICICI ಯಾವ ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರು ಕನ್ನಡದಲ್ಲಿ ಮಾತಾಡಿ. ಸ್ವಿಗ್ಗಿ ಝೊಮ್ಯಾಟೊ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿ. ಫ್ಲಿಪ್ಕಾರ್ಟ್ ಅಮೆಝಾನ್ ಜೊತೆ ಕನ್ನಡದಲ್ಲಿ ಮಾತಾಡಿ. ನೋಡಿ, ಎಲ್ಲ ಸ್ಟಾರ್ಟಪ್ಗಳಲ್ಲೂ ಕೂಡ ಅವ್ರಿಗೆ ಅಂದರೆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇರುತ್ತೆ. ಮೇಯ್ನಾಗಿ ಹಿಂದಿ, ಇಂಗ್ಲೀಷ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಅದಾದ ನಂತರ 2 ಭಾಷೆ ಇರುತ್ತೆ, ಒಂದು ತಮಿಳು, ಇನ್ನೊಂದು ತೆಲುಗು. ಕನ್ನಡ ಎಲ್ಲೂ ಇರೋಲ್ಲ, ಯಾಕಂದರೆ ಕನ್ನಡದವರೇ ಆದಷ್ಟು ಹಿಂದಿ ಅಥವಾ ಇಂಗ್ಲೀಷ್ ಮಾತಾಡ್ತಾರೆ ಅಂತ. ನೋಡಿ, ಇವ್ರು ಯಾರು ಇವಾಗ ಮಾತಾಡಿದಾರಲ್ಲ, ಅಂದರೆ ಏನದು ಹಿಂದಿ ಮೇ ಬೋಲ್ ಅಂತ, ತಮಿಳ್ನಾಡಲ್ಲಿ ಹೋಗಿ ಈ ಥರ ಮಾಡೋಕ್ಕೆ ಹೇಳಿ, ಅಥವಾ ತಮಿಳ್ನಾಡಿಗೆ ಇಷ್ಟು ಹಿಂದಿಯವರು ಹೋಗೋಕೆ ಹೇಳಿ, ಹೋಗಲ್ಲ. ಅವರು ಯಾವತ್ತೂ ಕೂಡ ಫೋರ್ಸ್ ಮಾಡಿಲ್ಲ. ಅಂದರೆ ಅದು ಬೇರೆ ವಿಚಾರ. ಲೈಕ್ ಅಂದರೆ ತಮಿಳ್ ಮಾತಾಡೋ ಹಾಗೆ ಅಂತ ಅವ್ರು ಬೇರೆ ಭಾಷೆ ಮಾತಾಡೋದೇ ಇಲ್ಲ ತಮಿಳವರು. ಸೊ ನಾವು ಇನ್ನು ಮುಂದೆ ಕನ್ನಡಿಗರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾರು ಕೂಡ ನಾವು ಕನ್ನಡ ಮಾತಾಡಿದ್ರೆ ಎಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಕನ್ನಡ ಕಲಿತಾರೆ. ಏನೇ ಆಗಲಿ, ಇಂಥ ಅಗರ್ವಾಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಪೊಲೀಸರ ಮೇಲೇ ಹಲ್ಲೆ ಮಾಡೋದಕ್ಕೆ, ಪೊಲೀಸರ ಮೇಲೇ ಆವಾಜ್ ಹಾಕಿ ಒಂದು ಕರ್ತವ್ಯ ನಿರತ ಮಹಿಳಾ ಪೊಲೀಸ್ ಮೇಲೆ ಈ ರೀತಿ ಮಾಡಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮತ್ತು ನೀವು ಕೂಡ ಆದಷ್ಟು ನಾನು ಒಂದೇ ಮನವಿಯನ್ನು ಮಾಡ್ಕೊಳ್ತೀನಿ. 1 ನೀವು ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಮಾತಾಡಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ನಾವೆಲ್ಲ ಭಾರತೀಯರು. ನೀವು ಅಂದರೆ ನಾವು ಎಲ್ಲರ ಜೊತೆ ಕನ್ನಡದಲ್ಲಿ ಮಾತಾಡುವ ಪ್ರಯತ್ನವನ್ನು ಮಾಡೋಣ. ಸೊ ನಿಧಾನಕ್ಕೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರು ಇರುತ್ತೋ ಅವ್ರಿಗೆಲ್ಲ ಕೂಡ ಕನ್ನಡವನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.